ಆಗಿರ್ತೀವಿ. ಲಾಸ್ಟಿಗೆ ಒಂದು ಪ್ರೇಯರ್ ಮಾಡುವಾಗ ಉಪವಾಸ ಬಿಡುವಾಗ ನಾವು ಪ್ರೇಯರ್ ಬರ್ತೀವಿ. ಮತ್ತೆ ಹೆಂಗ್ ಉಪವಾಸ ನಾವು ಸಕ್ಸಸ್ ಆಗ್ತದ ಆಗಲ್ಲ. ಬಟ್ ಇವರು ಉಪವಾಸದಲ್ಲಿ ಇದ್ದಾಗ ಏನ್ ಮಾಡ್ತಾ ಇದ್ರಂತೆ, ದೇವರಲ್ಲಿ ಏನ್ ಮಾಡ್ತಾ ಇದ್ರು, ಪ್ರಾರ್ಥಿಸ್ತಾ ಇದ್ರು. ನೀವು ಯಾವಾಗ ಉಪವಾಸ ಪ್ರಾರ್ಥನೆ ಲೈಫ್ ಅಲ್ಲಿ ಹ್ಯಾಬಿಟ್ ಆಗಿರ್ತೀರೋ ಅಷ್ಟು ಬೇಗ ದೇವರಿಗೆ ನೀವು ಪ್ರಸನ್ನ ಆಗ್ತೀರಾ. ದೇವರು ನಿಮ್ಮ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವರಿಗೆ ನೀವು ರೆಡಿ ಆಗಿರ್ತೀರಾ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಯಾವಾಗಲೂ ಸಿದ್ಧನಾಗಿರ್ತಾರೆ. ಅವಾಗ ನಿಮ್ಮ ಮೇಲೆ ಒಂದು ದೊಡ್ಡ ಅಭಿಷೇಕ ಬರ್ತದೆ. ಹಲ್ಲೆಲೂಯಾ. ದೊಡ್ಡ ಪಾವನ ನಿಮ್ಮ ಮೇಲೆ ಬರ್ತದೆ. ಹಲ್ಲೆಲೂಯಾ. ಅವಾಗ ನೀವು ಏನೇನು ಹೇಳ್ಕೊಂಡಿರ್ತೀರೋ, ಯಾವ ಕೆಲಸ ಪ್ರಾರ್ಥನೆ ಮಾಡಿರ್ತೀರೋ ಅದು ನೀವು ಹೇಳಕ್ಕಿಂತಲೂ ಹೆಚ್ಚಾಗಿ ಅತಿ ಬೇಗನೆ ಆಗಿಬಿಡುತ್ತದೆ. ಯಾವಾಗ ಆಗ್ತದೆ? ಯಾವಾಗ ಉಪವಾಸದಲ್ಲಿ. ಇವರು ಸಭೆ ಕಟ್ಟೋದಕ್ಕೋಸ್ಕರ ಎಷ್ಟು ಜನ ಟೈಮ್ ಉಪವಾಸ ಇದ್ರು. ಅದಕ್ಕೆ ಅವ್ರು ಉಪವಾಸ ಇದು ಏನ್ ಮಾಡ್ತಾ ಇದ್ರಂತೆ, ದೇವರನ್ನ ಏನ್ ಮಾಡ್ತಾ ಇದ್ರು. ಆಮೆನ್. ಹಲ್ಲೆಲೂಯಾ. ಅವ್ರು ಪ್ರಸನ್ನ ಆದ್ರೆ ಅರ್ಥ ಅವ್ರ ಮೇಲೆ ದೇವರ ಅಭಿಷೇಕ ಬಂತು. ಪ್ರಸನ್ನ ಆದ್ರೆ ಅರ್ಥ ಅವ್ರು ಕೇಳಿಕೊಂಡಿದ್ದು ಅವರಿಗೆ ಸಿಕ್ಕಿತು ಅಂತ ಅರ್ಥ. ಪ್ರಸನ್ನ ಆದ್ರೆ ಅರ್ಥ ಅವರು ದೇವರ ಅಭಿಷೇಕದಿಂದ ತುಂಬಲ್ಪಟ್ಟರು, ಅವರು ಸಫಲರಾದರು ಅಂತ ಅರ್ಥ. ಹಲ್ಲೆಲೂಯಾ. ಇವನ್ ಯೇಸು ಸ್ವಾಮಿ ಕೂಡ ಹೇಳ್ತಾರೆ ಏನಂತಂದ್ರೆ, ನಾವು ನೋಡ್ತೇವೆ ಮಾರ್ಕನ ಬರೆದ ಸುವಾರ್ತೆ, ನಿಮ್ಗೆ ಗೊತ್ತಿರುವಂತ ಒಂದು ವಿಷಯವಾಗಿರ್ಬೋದು. ಸೊ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 27ನೇ ವಾಕ್ಯ. ಇಲ್ಲಿ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಗೆ ಸ್ವಸ್ಥತೆ ಪಡಿಸ್ತಾ ಇದ್ದಾರೆ. ಏನಂತಂದ್ರೆ ಆ ಒಂದು ವ್ಯಕ್ತಿ ಒಳಗಡೆ ರೋಗದಿಂದ ಏನಾಗಿದ್ದಾನೆ ಅಂದ್ರೆ, ರೋಗದಿಂದ ಪ್ಯಾರಲೈಸ್ ವ್ಯಕ್ತಿ ಆಗಿದ್ದಾನೆ. ಮತ್ತೆ ಇನ್ನೊಬ್ಬ ವ್ಯಕ್ತಿ ನೋಡ್ತೇವೆ ದೆವ್ವ ಇರುವಂತ ಮನುಷ್ಯನಾಗಿದ್ದಾರೆ, ದುರಾತ್ಮದಿಂದ ತುಂಬಿರುವಂತನಾಗಿದ್ದಾರೆ. ಯಾರಿಗೂ ಹಣಿತಾ ಇಲ್ಲ. ಸಾವಿರಾರು ಜನ ಬಂದ್ರು ಕೂಡ ಅವ್ರಿಗೆ ಏನು ಕುಯ್ಯಂತ ಇಲ್ಲ. ಅವರು ಅಂತ ಮನುಷ್ಯ ಇಲ್ಲಿ ಬಂದಿದ್ದಾರೆ. ಅಂತ ಮನುಷ್ಯನಿಗೆ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಕೈ ಹಿಡಿದು ಎಬ್ಬಿಸಲು ಅವನು ಏನ್ ಮಾಡಿದಂತೆ ಎದ್ದು ನಿಂತರು. ಇವತ್ತು ಪರಿಶುದ್ಧಾತ್ಮ ನಿಮ್ಮ ಒಳಗೆ ಇದ್ದು ನೀವು ಉಪವಾಸ ಮಾಡುವಂತ ವ್ಯಕ್ತಿಗಳಿದ್ರೆ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳಿದ್ರೆ, ನೀವು ಟಚ್ ಮಾಡಿದ್ರೆ ಸಾಕು ದುರಾತ್ಮನು ಬಿಟ್ಟು ಓಡ್ತಾವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಎದ್ದು ನಿಂತು ಅಲ್ಲಿ ನಾವು ನೋಡ್ತೇವೆ ಅವರ ಕೈ ಹಿಡಿದು ಎಬ್ಬಿಸಲು ಅವನು ಏನ್ ಮಾಡಿದಂತೆ ಎದ್ದು ನಿಂತನು. ಮತ್ತೆ ಇವತ್ತು ಎಷ್ಟು ಜನ ಇಲ್ಲಿ ನಾವು ಇದ್ದೀವಿ, ಎಷ್ಟೋ ಜನರಿಗೆ ಉಪವಾಸ ಮಾಡಕ್ಕಾಗಲ್ಲ, ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡಕ್ಕಾಗಲ್ಲ, ಎಷ್ಟೋ ಜನರಿಗೆ ಪ್ರಾರ್ಥನೆ ಮಾಡೋಂತ ಹೇಳಿದಾಗ ನಿಮ್ಮ ಮೈಂಡ್ ಎಲ್ಲೋ ಹೋಗ್ತಾ ಇದೆ. ನಿಮ್ಮ ನಂಬಿಕೆ ಇಲ್ಲದ ಕಾರಣ ನೀವು ಅನೇಕ ಸಾರಿ ಏನಾಗ್ತಾ ಇದ್ರಿ, ಮಿಸ್ ಆಗ್ತಾ ಇದ್ರಿ. ಅದಕ್ಕೆ ಶಿಷ್ಯರು ಕೂಡ ಹೇಳ್ತಾರೆ, ಸ್ವಾಮಿ ನಾವರ ನಿನ್ ಶಿಷ್ಯರಿದ್ದೀವಿ. ಯಾರು ಶಿಷ್ಯರಿದ್ದೀವಿ? ಹಲ್ಲೆಲೂಯಾ. ಯಾರು ಶಿಷ್ಯರಿದ್ದೀವಿ? ಎಲ್ಲರೂ ಹೇಳ್ರಿ. ನಿದ್ದೆ ಮಾಡೋರು ಎಲ್ಲ ಹೇಳ್ರಿ, ಯಾರು ಶಿಷ್ಯರಿದ್ದೀವಿ? ನಿದ್ದೆ ಮಾಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಆಕ್ಟಿವ್ ಇರ್ಬೇಕು. ಯಾಕಂದ್ರೆ ದೇವ್ರ ವಾಕ್ಯ ಎಷ್ಟು ಕೇಳ್ತಿದ್ರೆ ಅಷ್ಟು ಬಿಡುಗಡೆ ಆಗ್ತದೆ. ಮತ್ತೆ ನಿಮಗೆ ರೈಟ್ ಸೇವಕ್ಕೆ ಯಾವ್ದು ಗೊತ್ತಾಗ್ತದೆ, ರೈಟ್ ಸಭೆ ಯಾವ್ದು ಗೊತ್ತಾಗ್ತದೆ, ರೈಟ್ ವಚನ ಯಾವುದಿದೆ, ಮತ್ತು ನಾನು ಹೇಗೆ ಆಶೀರ್ವಾದ ಆಗ್ತೀನಿ ಅಂತ ಗೊತ್ತಿದ್ರೆ. ಯಾವ ವಾಕ್ಯ ಗೊತ್ತಿರಲಿದ್ರೆ ನಾವು ತಿರುಗ್ತಾ ಇರ್ತೀವಿ, ಖಾಲಿ ಹಾಕಿ ತಿರುಗ್ತಾ ಇರ್ತೀವಿ. ಯಾಕಂದ್ರೆ ವಾಕ್ಯ ನಿಮಗೆ ಕರೆಕ್ಟ್ ಮಾರ್ಗದರ್ಶನ. ಇವತ್ತು ವಾಕ್ಯ ನೀವು ಹಾಕಿದ್ರೆ ನಮಗೆ ಪ್ರಾಮಿಸ್ ಮಾಡಿ ಏನಂದ್ರೆ, ದೇವರ ವಾಕ್ಯ ಏನಂದ್ರೆ ನಮ್ಮ ಕಾಲಿಗೆ ದೀಪ ಮತ್ತೆ ದಾರಿಗೆ. ವಾಕ್ಯ ಯಾರ ಒಳಗಡೆ ಇರ್ತೀರೋ ಅದು ಡೈರೆಕ್ಷನ್ ಆಗ್ತದೆ. ಹಲ್ಲೆಲೂಯಾ. ವಾಕ್ಯ ಯಾರ ಒಳಗಡೆ ಇರಲ್ಲ, ಇಲ್ಲಿ ಗಾಳಿ ಹಾಕಿ ಬಿಟ್ಟು ನೋಡ್ತಾ ಇರ್ತೀವಿ. ಪ್ರೈಸ್ ದಿ ಲಾರ್ಡ್. ಇವತ್ತೆಲ್ಲ ಹೋಗಿದ್ವಿ ಸ್ತ್ರೀಲಿ ಹೋಗಿದ್ದೆ, ಅವತ್ತೆಲ್ಲ ಹೋಗಿದ್ವಿ ಸ್ತ್ರೀಲಿ ಹೋಗಿದ್ವಿ, ಹಿಂಗ್ ಬರ್ತದೆ. ಯಾಕಂದ್ರೆ ವಾಕ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಇಲ್ಲಿ ವಾಕ್ಯದಲ್ಲಿ ಶಿಷ್ಯರು ಕೂಡ ಅದೇ ಪ್ರಾಬ್ಲಮ್ ಆಗಿದೆ. ಏನಂತಂದ್ರೆ ಆ ಸ್ವಾಮಿ ಕೇಳ್ತಾ ಇದ್ದಾರೆ, ಪರ್ಸನಲ್ ಆಗಿ ಬಂದು ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ? ಆತನ ಶಿಷ್ಯರು ಅದನ್ನು ಬಿಡಿಸುವುದಕ್ಕೆ ಹ್ಯಾಂಗ್ ಕೇಳ್ತಾ ಇದ್ದಾರೆ? ಏಕಾಂತದಲ್ಲಿ. ಮನುಷ್ಯ ಮನದ ಕೇಳಲು ಏನಂತ ಕೇಳ್ತಾ ಇದ್ದಾರ? ಏಕಾಂತವಾಗಿ ಕೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಗ ದೇವರ ವಾಕ್ಯ ಹೇಳ್ತದೆ, ಏನಂತ ಹೇಳ್ತದೆ? ಆತನು ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಏಕಾಂತವಾಗಿ ಕೇಳಲು ಏನ್ ಹೇಳ್ತಾರೆ? ಈ ಜಾತಿಯ
ಅದ್ರದೊಂದು ಜಾತಿ ಇದೆ. ಏನಂತಂದ್ರೆ ಎಲ್ಲರಿಗೆ ಹಾಳು ಮಾಡುವಂತ ಜಾತಿ ಇದೆ.